ಸೊ ಟ್ರೀಟ್ಮೆಂಟ್ ಬಂದು ಬೇಸ್ಡ್ ಆನ್ ದ ಕಾಸ್ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಫ್ BMI ಇಸ್ ಮೋರ್, ಪೇಷಂಟ್ ಓವರ್ ವೇಟ್ ಇದ್ದಾರೆ, ಒಬೆಸಿಟಿ ಇದ್ದಾರೆ ಅಂದ್ರೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಆಲ್ವೇಸ್ ವೇಟ್ ಲಾಸ್. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳ್ತೀವಿ, ವೇಟ್ ಲಾಸ್ ಮಾಡೋಕ್ ಹೇಳ್ತೀವಿ. ಅಂಡ್ ಎರಡನೇದು ಸರ್ಜರಿ ಬೇಸ್ಡ್ ಆನ್ ದ ಕಾಸ್. ಸೊ ಮೂಗಲ್ಲಿ ತೊಂದರೆ ಇದ್ರೆ ಮೂಗ್ ರಿಲೇಟೆಡ್ ಸರ್ಜರಿ ಮಾಡಿಸ್ಬೋದು. ಅಂಡ್ ಗಂಟಲಲ್ಲಿ ಸರ್ಜರಿ ತೊಂದರೆ ಇದ್ರೆ ಗಂಟ್ಲು ರಿಲೇಟೆಡ್ ಸರ್ಜರಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟಾನ್ಸಿಲೆಕ್ಟಮಿ ಮಾಡಿದ್ರು ಕೂಡ ಇಂಪ್ರೂವ್ ಆಗ್ತಾರೆ. ಅಂಡ್ ಈ ತರ UP3 ಅಂತ ಮಾಡ್ತೀವಿ, ಅಂದ್ರೆ ಯುಬಿಲೋಪೆಲೆಟೋಪ್ಲಾಸ್ಟಿ ಅನ್ನೋ ಸರ್ಜರಿ ಕೂಡ ಮಾಡ್ಬೋದು. ಅಂಡ್ ಈ ಸರ್ಜರಿಗೆ ಫೀಸಿಬಲ್ ಇಲ್ಲ, ಪೇಷಂಟ್ಸ್ ದೇ ಆರ್ ನಾಟ್ ವಿಲ್ಲಿಂಗ್ ಫಾರ್ ಸರ್ಜರಿ ಅಂದಾಗ ದೇ ಕ್ಯಾನ್ ಯೂಸ್ ಸಮಥಿಂಗ್ ಕಾಲ್ಡ್ CPAP ಮೆಷಿನ್ಸ್ ಯೂಸ್ ಮಾಡ್ಬೋದು. ಅಂದ್ರೆ ಇಟ್ಸ್ ಅ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮಾಸ್ಕ್ ಮೂಲಕ ಕಂಟಿನ್ಯೂಸ್ ಆಗಿ ಪ್ರೆಷರೈಸ್ಡ್ ಏರ್ ಸಪ್ಲೈ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಆಕ್ಸಿಜನ್ ಕಮ್ಮಿ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಅದನ್ನ ಪೇಷಂಟ್ಸ್ ಎವ್ರಿ ಡೇ ಮನೆಯಲ್ಲೇ ಯೂಸ್ ಮಾಡ್ಬೋದು. ಅಂಡ್ ಅವರೇ ಕೂಡ ಮಾನಿಟರ್ ಮಾಡ್ಕೊಳ್ಬೋದು. ಅಂಡ್ ಅದರ್ ಡಿವೈಸಸ್ ಉಂಟು, ಅಂದ್ರೆ ಮ್ಯಾಂಡಿಬುಲಾರ್ ಅಡ್ವಾನ್ಸ್ಮೆಂಟ್ ಡಿವೈಸಸ್ ಅಂತ ಇದೆ. ಅಂಡ್ ಟಂಗ್ ರಿಟ್ರಾಕ್ಟಿಂಗ್ ಡಿವೈಸಸ್ ಅಂತ ಇದೆ. ಸೊ ಇದೆಲ್ಲ ನಮ್ಮ ಟಂಗ್ ನ ಹಿಂದೆ ಹೋಗೋದನ್ನ ತಡೆಯುತ್ತೆ. ಸೊ ಅದರಿಂದ ಉಸಿರಾಟಕ್ಕೆ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಸೊ ಹೀಗೆ ಹಲವಾರು ಮೋಡ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಸೊ ನೀವು ಕೂಡ ಈ ಕಂಡೀಷನ್ ನ ಸಫರ್ ಮಾಡ್ತಿದ್ರೆ, ಸೊ ಡೆಫಿನೆಟ್ಲಿ ಯು ಶುಡ್ ಗೋ ಬ್ಯಾಕ್ ಟು ಯೋರ್ ಡಾಕ್ಟರ್ ಅಂಡ್ ಗೆಟ್ ದ ಟ್ರೀಟ್ಮೆಂಟ್ ಡನ್ ಅರ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್.